ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಡಿಸೆಂಬರ್ ತಿಂಗಳ 29ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ನಿಮ್ಮ ಮಾರ್ಗಗಳನ್ನು ಪರಿಗಣಿಸಿ. ಈಗ ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನಿಮ್ಮ ಮಾರ್ಗಗಳನ್ನು ಪರಿಗಣಿಸಿ. ಹಗ್ಗಾಯ 1:5. ನಾವು ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಈ ವರ್ಷ ಮುಗಿಯಲು 2 ದಿನಗಳು ಮಾತ್ರ ಬಾಕಿ ಉಳಿದಿವೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಲು, ಸರಿಪಡಿಸಬೇಕಾದದ್ದನ್ನು ಸರಿಪಡಿಸಲು ಮತ್ತು ಹೊಸ ನಿರ್ಣಯಗಳನ್ನು ಮಾಡಲು ಇದು ಉತ್ತಮವಾದ ಸಮಯ. ಕರ್ತನು ಇಸ್ರಾಯೇಲ್ಯರಿಗೆ, ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಹೇಗೆ ವಿಮೋಚಿಸಿದ್ದೇನೆ ಎಂಬುದನ್ನು ನೆನಪಿಸಿಕೊಳ್ಳಿ ಮತ್ತು ನಾನು ನಿಮ್ಮನ್ನು ನಡೆಸಿದ ಮಾರ್ಗಗಳನ್ನು ಮರೆಯಬೇಡಿ ಎಂದು ಹೇಳಿದನು. ಅದೇ ರೀತಿಯಲ್ಲಿ ಅವರ ಶಿಷ್ಯರಿಗೆ ಅವನು ಹೇಳಿದನು, ಪವಿತ್ರವಾದ ಕಮ್ಯುನನ್ನು ನನ್ನ ಸಾವಿನ ಸ್ಮರಣಾರ್ಥಕವಾಗಿ ಆಚರಿಸಲು ಮರೆಯದಿರಿ. ನಿನಗಾಗಿ ಕೊಡಲ್ಪಟ್ಟ ನನ್ನ ದೇಹವು ಮತ್ತು ನಿನಗಾಗಿ ಸುರಿಸುವ ನನ್ನ ರಕ್ತ. ದಾವೀದನು ತನ್ನ ಆತ್ಮದೊಂದಿಗೆ ಮಾತನಾಡುತ್ತಾ, ನನ್ನ ಆತ್ಮವೇ ಕರ್ತರನ್ನು ಸ್ತುತಿಸಿ ಮತ್ತು ಆತನು ಮಾಡಿದ ಎಲ್ಲ ಉಪಕಾರಗಳನ್ನು ಮರೆತು ಬಿಡಬೇಡ. ಕೀರ್ತನೆಗಳು 103:2. ಆದ್ದರಿಂದ ವರ್ಷದ ಕೊನೆಯಲ್ಲಿ ಕರ್ತನು ನಮಗಾಗಿ ಮಾಡಿದ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮತ್ತು ಆತನ ಎಲ್ಲ ಆಶೀರ್ವಾದಗಳನ್ನು ನೆನಪಿಸಿಕೊಳ್ಳುವುದು ಸೂಕ್ತವಾಗಿದೆ. ನಾವು ಪ್ರಪಂಚದ ಅಂತ್ಯ ಮತ್ತು ನಮ್ಮ ಕರ್ತನ ಹಿಂದಿರುವಿಕೆಯ ಬಗ್ಗೆ ಯೋಚಿಸಬೇಕು. ನಿಮ್ಮ ಕ್ರೈಸ್ತ ಓಟದಲ್ಲಿ ನೀವು ಸರಿಯಾಗಿ ಓಡುತ್ತಿದ್ದೀರಾ? ಓಟದ ಕೊನೆಯಲ್ಲಿ ನೀತಿಯ ಕಿರೀಟವನ್ನು ಪಡೆಯುವ ರೀತಿಯಲ್ಲಿ ನೀವು ಓಡುತ್ತಿದ್ದೀರಾ? ನೀವು ಕರ್ತನ ಪವಿತ್ರತೆ, ಸದಾಚಾರ ಮತ್ತು ಪ್ರಾರ್ಥನೆಯ ಮಟ್ಟವನ್ನು ಹೊಂದಿದ್ದೀರಾ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಇದು ನಿಮ್ಮ ಜೀವನದಲ್ಲಿ ನಿರೀಕ್ಷಿಸುತ್ತದೆ. ಬಿಳಾಮ ಎಂಬ ಅನ್ಯ ಜನಾಂಗದ ಪ್ರವಾದಿಯು ಕೇಳಿದನು, ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ ನಾನು ಸಾಯಬೇಕು. ಅವರಿಗುಂಟಾಗುವ ಅವಸಾನವು ನನಗೂ ಆಗಬೇಕು. ಅರಣ್ಯಕಾಂಡ 23:10. ಇದು ಅವನ ಬಯಕೆಯಾಗಿದ್ದರೂ ಅವನು ನೇರವಾಗಿರಲಿಲ್ಲ ಮತ್ತು ಅವನ ಜೀವನವು ಸಂತೋಷಕರವಾಗಿರಲಿಲ್ಲ. ದೇವರ ದೃಷ್ಟಿಯಲ್ಲಿ ಅವನು ತನ್ನ ದುರಾಶೆಯಿಂದ ಕುರುಡನಾಗಿದ್ದನು. ಇಸ್ರಾಯೇಲರನ್ನು ಕಾಮದ ಆಸೆಗಳಿಗೆ ಆಮಿಷ ಒಡ್ಡುವ ರಹಸ್ಯವನ್ನು ಅವನು ಆ ಪಾಲಕನೊಂದಿಗೆ ಹಂಚಿಕೊಂಡನು. ಆದ್ದರಿಂದ ಅವನ ಅಂತ್ಯವು ವಿಜಯೋತ್ಸವ ಅಥವಾ ವೈಭವಯುತವಾಗಿರಲಿಲ್ಲ. ಅವನು ತನ್ನ ಶತ್ರುಗಳ ಕತ್ತಿಗೆ ಬಿದ್ದು ಸತ್ತನು. ದೇವರ ಮಕ್ಕಳು ನೀತಿವಂತ ಜೀವನವನ್ನು ನಡೆಸಿದರೆ ಮಾತ್ರ ನ್ಯಾಯಯುತ ಮರಣವನ್ನು ಹೊಂದುತ್ತಾರೆ. ನಿಮ್ಮ ಜೀವನವು ನೀತಿವಂತ ಕರ್ತನಾದ ಯೇಸುಕ್ರಿಸ್ತನಂತೆ ಇದೆಯೇ ಎಂದು ಪರೀಕ್ಷಿಸಿ. ವರ್ಷದ ಆರಂಭದಿಂದ ವರ್ಷದ ಅಂತ್ಯದವರೆಗೂ ನಿಮ್ಮ ದೇವರಾದ ಕರ್ತನ ಕಣ್ಣುಗಳು ಯಾವಾಗಲೂ ಅದರ ಮೇಲೆ ಇರುತ್ತವೆ ಎಂದು ಸತ್ಯವೇದವು ಹೇಳುತ್ತದೆ. ಧರ್ಮೋಪದೇಶಕಾಂಡ 11:12. ಕರ್ತನ ಕಣ್ಣುಗಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತವೆ. ಅವನು ಯಾವಾಗಲೂ ನಿಮ್ಮ ಬಗ್ಗೆ ಕಾಳಜಿ ವಹಿಸುತ್ತಾನೆ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು. ಬಿಲ್ದದನು ತನ್ನ ಸ್ನೇಹಿತನಾದ ಭಕ್ತನಾದ ಯೋಬನನ್ನು ನೋಡಿ, ನಿನ್ನ ಆರಂಭವು ಚಿಕ್ಕದಾಗಿದ್ದರೂ ನಿನ್ನ ಕೊನೆಯ ಅಂತ್ಯವು ಹೇರಾಳವಾಗಿ ಹೆಚ್ಚಾಗುತ್ತದೆ ಎಂದು ಹೇಳಿದನು. ಯೋಬನು 8:7. ದೇವರ ಮಕ್ಕಳೇ, ವರ್ಷಾಂತ್ಯವು ಆರಂಭಕ್ಕಿಂತ ಹೆಚ್ಚು ವೈಭವಯುತವಾಗಿರಬೇಕು. ಖಂಡಿತವಾಗಿಯೂ ಇಹಲೋಕವಿದೆ ಮತ್ತು ನಿಮ್ಮ ಭರವಸೆಯು ನಾಶವಾಗುವುದಿಲ್ಲ. ಜ್ಞಾನೋಕ್ತಿಗಳು 23:18. ಮತ್ತಷ್ಟು ಹೆಚ್ಚಿನ ಜ್ಞಾನಕ್ಕಾಗಿ, ಆದರೆ ಕೊನೆಯವರೆಗೂ ಸಹಿಸಿಕೊಳ್ಳುವವನು ರಕ್ಷಿಸಲ್ಪಡುತ್ತಾನೆ ಮತ್ತು ಈ ರಾಜ್ಯದ ಸುವಾರ್ತೆಯು ಎಲ್ಲ ರಾಷ್ಟ್ರಗಳಿಗೆ ಸಾಕ್ಷಿಯಾಗಿ
ಪ್ರಪಂಚದಾದ್ಯಂತ ಬೋಧಿಸಲ್ಪಡುತ್ತದೆ ಮತ್ತು ನಂತರ ಅಂತ್ಯವು ಬರುತ್ತದೆ. ಮತ್ತಾಯ 24:13-14. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.